ಇದು ತೆಂಗಿನ ಮರದ ಹೆಡಿ ಅಂತ್ರಿ, ಹಸಿ ಹೆಡಿ. ಅದನ್ನು ತಾಳಿ ಬಿಡೋಕೆ ಕೊಡೋದು ಒಣದ್ದಾರ ಒಂದು 2 ದಿನ ನೀರಿಗೆ ಹಾಕ್ಕೊಂಡ್ರೆ ಮೆದು ಆತು. ಅದು ಏಡನ್ನು ಬಿಡೋದು, ಒಂದನ್ನು ಮುರಿದು ಅಗಲ ಮಾಡಿ ನೇಯ್ತಾ ಹಾಕೋದು. ಹಿಂಗೆ ಒಂದೊಂದೇ ನೇಯ್ತಕ್ಕಂತ ಹೊರೆ ಅದು ತಟ್ಟಿನ ಮನೆಯಾಗಿ ಮಡ್ಲಾಗ್ತು. ಇದಕ್ಕೆ ಮಡ್ಲು ಅಂತೇಳಿ ಹೇಳ್ತಾರೆ. ಇದು ಮುಂಚೆ ಚಪ್ರ ಕಟ್ಟೋಕೆ, ಮಾರಿ ಕಟ್ಟೋಕೆ ಇದಕ್ಕೆಲ್ಲ ಭಾಳ ಉಪಯೋಗ ಇತ್ತು. ಇದು ಎಲ್ಲರ ಮನೆ ಎದುರು ಚಪ್ರ ಇದೆ. ಈಗ ಚಪ್ರ ಚಾವಡಿ ಎಲ್ಲ ಕೈದಾಯಿ ಶೀಟ್ ಬಂದಿತ್ತು. ಮತ್ತು ಭತ್ತ ದುಂಬು ಗಾಳಿ ಹಿಡೋಕೆ ಎಷ್ಟು ಮಧ್ಯದಿಂದ ತಗೊಂಬದು ರಪ ಗಾಳಿ ಹಾಕ್ರೆ ಲಾಯ್ಕ್ ದುಂಬು ಭತ್ತ ಬೇರೆ. ಮತ್ತೊಂದು ಬೇಸಿಗೆ ತಿಂಗಳು ಹಾಕೇರಿ ಹಲಸಿನ ಕಡ್ಗೆ ಬೆಳಕು ಹಪ್ಪಳ ಹಾಕೋಕತ್ತು. ಒಂದು ಮಾಡ್ಲಕ್ಕೆ ಸಾಮಾನ್ಯ 50-60 ಹಪ್ಪಳ ಹಾಕೋಕತ್ತು, ದೊಡ್ಡ ಮಾಡ್ಲಾರ. ಮತ್ತು ಉದ್ದಿನ ಸಂಡಿಗೆ, ರಾಗಿ ಸಂಡಿಗೆ, ಅವಲಕ್ಕಿ ಸಂಡಿಗೆ, ಸಾಬಕ್ಕಿ ಸಂಡಿಗೆ ಇದನ್ನೆಲ್ಲ ಒಣಸೋಕೆ ಲಾಯ್ಕತ್ತು. ಇದ್ರಾಗ ಮಾಡದ ಸಂಡಿಗೆ ಹಪ್ಪಳದ ರುಚಿಯೇ ಬೇರೆ. ಮತ್ತೆಂತ ಕತ್ಕೊಂಡ್ರೆ ಇದನ್ನು ಹಾಯ್ಕೊಂಡು ಬೇಸ್ಗೆಗಾಲಕ್ಕೆ ಅಂಗಳದಾಗ ಮೈಕಂಬು ತಣ್ಣಗೆ ಗಾಳಿ ಬರ್ತದೆ ಚಪ್ರದಾಗೆ. ಇದನ್ನು ಯಾರು ಮಾಡುವರಿಲ್ಲ ಇವತ್ತೀಗ. ಅದನ್ನು ಮಾಡೋಕೆ ಒಂದು ಮಾಡ್ಲಿಕ್ಕೆ 25 ರೂಪಾಯಿ ಕೊಡ್ತೀವಿ ಅಂದ್ರೆ ಮಾಡೋರು ಇಲ್ಲ, ಕಲ್ತರೂ ಇಲ್ಲ. ಇವಳೊಬ್ಬಳು ಮಾಡೋಕೆ ಹಿಡ್ದಿದ್ದಾಳಪ್ಪ. ಬದಿ ಲಾಯ್ಕ್ ಮಾಡಿ ಕಟ್ಟಿ ಬದಿ ಗಂಟು ಹಾಕ್ರೆ ಇದು ಮಡ್ಲು ನೇಯೋದು ಅಂದೇಳಿ ಹೇಳ್ತಾರೆ. ಹಳ್ಳಿಯರಿಗೆ ಮುಂಚೆ ಇದೊಂದು ಕೆಲಸ. ಒಂದು ಹಾರಿ ಮಡ್ಲಿಗೆ 50 ರೂಪಾಯಿ, 100 ರೂಪಾಯಿ. ಈಗ 500 ರೂಪಾಯಿ ಕೊಟ್ಟರು ಇದು ಸಿಕ್ಕುವುದಿಲ್ಲ. ಒಂದು ಹಾರಿಗೆ 25 ಹಾರಿ ಮಡ್ಲು ಬರ್ತದೆ. ಈಗ ಮುಂಚೆ ಚಪ್ರ ಮನೆಗೆ ಪೂರ ಇದರಿಂದೇ ಚಪ್ರ ಹಾಕೋದು. ಆ ಕಾಲದ ಚಂದ, ಈ ಕಾಲದ ಶಾಮಿಯಾನಿಗೆಲ್ಲ ಇಲ್ಲೇ. ಮುಂದೆ ಮದಿ ಚಪ್ರ ಅಂದರೆ ಇದ್ರದ್ದೇ ಆಯ್ಕಂದೇಳಿ ಇದ್ದಿತ್ತು. ಆತಿದ್ದಿತ್ತು, ಚಂದ ಕಾಣ್ತಿದ್ದಿತ್ತು. ಇದೊಂದು ಮಡ್ಲು ಅಂದೇಳಿ ಹೇಳು.